ಆತ್ಮೀಯ ಸ್ನೇಹಿತರೆ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನು ಈಗಾಗಲೇ ನಿಮಗೆ ಮಾತು ಕೊಟ್ಟಂಗೆ ಕನ್ನಡದಲ್ಲಿ ವೆರಿ ಯುನಿಕ್ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಕನ್ನಡದ ಬಹುತೇಕ ಪುಸ್ತಕಗಳಲ್ಲಿ ಮಾಹಿತಿ ಕೊರತೆ ಇರತಕ್ಕಂಥ ವಿಷಯವನ್ನ ಹುಡುಕಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಯನ್ನ ನಾನು ನಿಮಗೆ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ. ನೀವು ಕೂಡ ಅಭೂತಪೂರ್ವವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಸ್ನೇಹಿತರೆ, ಮೊನ್ನೆ ಕೆಇಎ ವತಿಯಿಂದ ಎಸ್.ಡಿ.ಎ ಎಕ್ಸಾಮ್ ಆಯಿತು. ಈ ಎಸ್.ಡಿ.ಎ ಎಕ್ಸಾಮ್ ಅಲ್ಲಿ ಧೋಂಡಿಯ ವಾಘನಿಗೆ ಸಂಬಂಧಪಟ್ಟಂತೆ ತುಂಬಾ ಡೆಪ್ತ್ ಆಗಿರ್ತಕ್ಕಂಥ 4 ಪಾಯಿಂಟ್ ಅನ್ನ ಕೇಳಿದ್ರು. ಅಂದ್ರೆ ಎಕ್ಸಾಮ್ ಇವತ್ತು ಎಷ್ಟು ಡೆಪ್ತ್ ಆಗ್ತಿದೆ ಅಂದ್ರೆ, ಒಬ್ಬ ಪರ್ಸನಾಲಿಟಿ ಅಥವಾ ಒಂದು ವ್ಯಕ್ತಿತ್ವವನ್ನ ತೆಗೆದುಕೊಂಡ್ರೆ ಆತನಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ಕುರಿತಂತೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಈಗ ನಮ್ಮ ಅಧ್ಯಯನ ಮತ್ತಷ್ಟು ಆಳವಾಗಿ ಡೆಪ್ತ್ ಆಗಿರ್ಬೇಕಾಗತ್ತೆ. ಹಾಗಾಗಿ ಮೊನ್ನೆ ಕೆಇಎ ಎಸ್.ಡಿ.ಎ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಧೋಂಡಿಯ ವಾಘನಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿ ಇಂದಿನ ತರಗತಿಯಲ್ಲಿ ನಾನು ನಿಮಗೆ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಈ ವಿಡಿಯೋವನ್ನ ನೀವು ಪೂರ್ಣವಾಗಿ ನೋಡಿ ನಿಮ್ಮ ಸ್ನೇಹಿತರಿಗಳಿಗೂ ಕೂಡ ಶೇರ್ ಮಾಡಿ ಮತ್ತು ಮಾಹಿತಿಯನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಧೋಂಡಿಯ ವಾಘನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮ್ಗೆ ಧೋಂಡಿಯ ವಾಘನ ಜನನದ ಬಗ್ಗೆ ಏನಾದ್ರೂ ಕೇಳಿದ್ರೆ, ಈತ ಜನಿಸಿರ್ತಕ್ಕಂಥದ್ದು ಚನ್ನಗಿರಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ. ಇಲ್ಲಿ ಹೇಳ್ರಿ, ಚನ್ನಗಿರಿಯಲ್ಲಿ ಜನಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ. ಈತ ಮರಾಠ ಮನೆತನದ ಪವಾರ್ ಕುಟುಂಬಕ್ಕೆ ಸೇರಿರ್ತಕ್ಕಂಥವನು. ಮರಾಠರಲ್ಲಿ ಬರ್ತಕ್ಕಂಥ ಪವಾರ್ ಎಂಬ ಒಂದು ಮನೆತನದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ. ಧೋಂಡಿಯವಾಗ ಚನ್ನಗಿರಿಯ ಮರಾಠರ ಪವಾರ್ ಎಂಬ ಕುಟುಂಬದಲ್ಲಿ ಜನಿಸಿದ್ದಾರೆ. ಮೊದಲನೇ ಪಾಯಿಂಟ್ ಕ್ಲಿಯರ್ ಆಯ್ತಲ್ವಾ ನಿಮ್ಗೆ? ಸೊ ಇವರು ತದನಂತರದಲ್ಲಿ ಹಾಗೆ ತನ್ನ ಬಾಲ್ಯವನ್ನ ಕಳೆದು ತನ್ನ ಯೌವನಾವಸ್ಥೆಗೆ ಬಂದಾಗ 1780ರಲ್ಲಿ ಹೈದರಾಲಿಯ ಸೈನ್ಯಕ್ಕೆ ಸೇರ್ಕೊಳ್ತಕ್ಕಂಥದ್ದನ್ನ ನೋಡ್ತೀವಿ. ನಿಮ್ಗೆ ಗೊತ್ತು, 1780ರಿಂದ 84ರವರೆಗೂ ಸೊ ನಿಮ್ಗೆ ಎರಡನೇ ಆಂಗ್ಲೋ ಮೈಸೂರು ಕದನ ಆಗಿರ್ತಕ್ಕಂಥದ್ದನ್ನ ನೋಡ್ತೀರಾ. ಆ ಸಂದರ್ಭದಲ್ಲಿ ಧೋಂಡಿಯವಾಗ್ ಹೈದರಾಲಿಯ ಸೈನ್ಯದಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ. ಅರ್ಥ ಆಯ್ತಲ್ಲ? ನಂತರ ಇವ್ರು ಏನ್ ಮಾಡ್ತಾರೆ, ಹೈದರಾಲಿಯ ಸಾವಿನ ನಂತರ ಮೈಸೂರು ಸೈನ್ಯವನ್ನ ತೊರೆದು ಧಾರವಾಡಕ್ಕೆ ಪಲಾಯನ ಮಾಡ್ತಾರೆ. ಮೈಸೂರು ಸೈನ್ಯವನ್ನ ಬಿಟ್ಬಿಡ್ತಾರೆ. ಹೈದರಾಲಿ ಸತ್ತೋದ ಮೇಲೆ ಬಿಟ್ಟು ಎಲ್ಗೆ ಹೋಗ್ತಾರೆ ಅಂದ್ರೆ ಧಾರವಾಡಕ್ಕೆ ಹೋಗಿ ತನ್ನದೇ ಆದಂತ ರಾಜ್ಯವನ್ನ ಸ್ಥಾಪಿಸಲು ಪ್ರಯತ್ನಿಸಿ ವಿಫಲರಾಗ್ತಾರೆ. ಚನ್ನಗಿರಿಯ ಮರಾಠರ ಪವಾರ್ ಎಂಬ ಕುಟುಂಬದಲ್ಲಿ ಜನಿಸಿದಂತಹ ಧೋಂಡಿಯವಾಗ್ 1780ರಲ್ಲಿ ಹೈದರಾಲಿಯ ಸೈನ್ಯಕ್ಕೆ ಸೇರುವುದರೊಂದಿಗೆ ತನ್ನ ಪ್ರೊಫೆಷನ್ ಪ್ರಾರಂಭ ಮಾಡ್ತಾರೆ. ಹೈದರಾಲಿಯ ಮರಣದ ನಂತರ ಮೈಸೂರು ಸೈನ್ಯವನ್ನು ತೊರೆದು ಧಾರವಾಡಕ್ಕೆ ಹೋದಂತೆ ಈತ ತನ್ನದೇ ಆದಂತಹ ರಾಜ್ಯವನ್ನ ಸ್ಥಾಪಿಸಲು ಪ್ರಯತ್ನಿಸಿ ವಿಫಲರಾಗ್ತಾರೆ. ಇದು ಇವರ ಆರಂಭಿಕ ಕಾರ್ಯಾಚರಣೆ. ಯಾವಾಗ ಧಾರವಾಡದಲ್ಲಿ ಒಂದು ಸೈನ್ಯವನ್ನ ಸ್ಥಾಪಿಸಲು ಅಥವಾ ರಾಜ್ಯವನ್ನ ಸ್ಥಾಪಿಸಲು ವಿಫಲ ಆಗ್ತಾರೆ, ಅವಾಗ ಇವ್ರು ಏನ್ ಮಾಡ್ತಾರೆ, ಈ ಸಂದರ್ಭಕ್ಕೆ ಸರಿಯಾಗಿ 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಿದ್ಧತೆಯಲ್ಲಿದ್ದಂತ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾರೆ, ಯಾರೇಳಿ? ಟಿಪ್ಪು ಸುಲ್ತಾನ್, ಹೈದರಾಲಿಯ ಮಗ. ಟಿಪ್ಪು ಸುಲ್ತಾನ್ ಯಾರ ಮಗ? ಹೈದರಾಲಿಯ ಮಗ. ನಿಮಗೆಲ್ಲರಿಗೂ ಗೊತ್ತು. ಈ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾರೆ, ಧೋಂಡಿಯ ವಾಘನ ಸಾಮರ್ಥ್ಯದ ಬಗ್ಗೆ, ಯಾರ ಸಾಮರ್ಥ್ಯದ ಬಗ್ಗೆ? ಧೋಂಡಿಯ ವಾಘನ ಸಾಮರ್ಥ್ಯದ ಬಗ್ಗೆ ಅರಿವಿರುತ್ತೆ. ಹಾಗಾಗಿ ಧೋಂಡಿಯ ವಾಘನಿಗೆ ಉನ್ನತಾಧಿಕಾರ ಕೊಡ್ತಕ್ಕಂತ ಭರವಸೆಯನ್ನ ನೀಡ್ತಾರೆ. ತನ್ನ ಸೈನ್ಯದಲ್ಲಿ ಅತಿ ಶ್ರೇಷ್ಠ ಹುದ್ದೆಯನ್ನ ಕೊಡ್ತೀನಿ ಅಂತ ಭರವಸೆಯನ್ನ ನೀಡ್ತಾರೆ. ಹಾಗಾಗಿ ಧೋಂಡಿಯವಾಗ್ ಏನ್ ಮಾಡ್ತಾರೆ, ಪುನಃ ಟಿಪ್ಪುವಿನ ಸೈನ್ಯಕ್ಕೆ ಸೇರ್ತಾರೆ. ಸೊ ಹಾಗಾದ್ರೆ ಟಿಪ್ಪುವಿನ ಸೈನ್ಯದಲ್ಲಿ ಇದ್ರೆ ಸರ್ ಅಂದ್ರೆ ಹೌದು, ಟಿಪ್ಪುವಿನ ಸೈನ್ಯದಲ್ಲೂ ಕೂಡ ಇರ್ತಾರೆ. ಸೊ ಇದೇ ಸಂದರ್ಭದಲ್ಲಿ ಧೋಂಡಿಯ ವಾಘನನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರಿಸ್ತಾರೆ. ಯಾವ ಧರ್ಮಕ್ಕೆ? ಇಸ್ಲಾಂಗೆ ಮತಾಂತರಗೊಂಡಂತ ಧೋಂಡಿಯ ವಾಘನನ್ನ ಮಲ್ಲಿಕ್ ಜಹಾನ್ ಖಾನ್ ಅಂತಾನೆ ಕರೀತಾರೆ. ನೋಡಿ, ಮೊನ್ನೆ ಕೇಳಿದ್ರು ಮುಸ್ಲಿಮರ ಪ್ರೀತಿ ಇತ್ತು ಧೋಂಡಿಯ ವಾಘನಿಗೆ ಅಂತ ಒಂದು ಪಾಯಿಂಟ್ ಇತ್ತು. ಯಾಕಂದ್ರೆ ಈತ ಇಸ್ಲಾಮಿಗೆ ಮತಾಂತರಗೊಂಡಿದ್ದರಿಂದ ಮಲ್ಲಿಕ್ ಜಹಾನ್ ಖಾನ್ ಅಂತ ಕೂಡ ಇವ್ರಿಗೆ ಹೆಸರು ಬರುತ್ತೆ. ಯಾರಿಗೆ? ಧೋಂಡಿಯ ವಾಘನಿಗೆ, ಟಿಪ್ಪುವಿನ ನೇತೃತ್ವದಲ್ಲಿ. ಆದ್ರೆ ಏನಾಗುತ್ತೆ, ಬಹಳ ದಿನ ಅದನ್ನ ಸಹಿಸ್ಕೊಳಕ್ ಆಗದೆ ಇರತಕ್ಕಂತ ಧೋಂಡಿಯವಾಗ್ ಏನ್ ಮಾಡ್ತಾರೆ, ಟಿಪ್ಪುವಿನೊಂದಿಗೆ ಭಿನ್ನಾಭಿಪ್ರಾಯವನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಟಿಪ್ಪುವಿಗೂ ಮತ್ತು ಧೋಂಡಿಯವಾಗನಿಗೂ ಡಿಫ್ರೆನ್ಶಿಯೇಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕೋಪಗೊಂಡಂತ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾರೆ, ಧೋಂಡಿಯವಾಗನನ್ನ ಬಂಧಿಸಿ ಶ್ರೀರಂಗಪಟ್ಟಣ ಸೆರೆಮನೆಯಲ್ಲಿಡ್ತಾರೆ. ಹಾಗಾಗಿ ಟಿಪ್ಪುವಿನ
ಒಂದು ವೈರತ್ವಕ್ಕೆ ಒಳಗಾದಂತಹ ಧೋಂಡಿಯವಾಗ್ ಎಲ್ಲಿಗೆ ಹೋಗ್ತಾರೆ ಹೇಳ್ರಿ? ಶ್ರೀರಂಗಪಟ್ಟಣ ಸೆರೆಮನಿಯಲ್ಲಿ ಇರ್ತಾರೆ. ಹಾಗಾಗಿ ಟಿಪ್ಪು ಧೋಂಡಿಯವಾಗ್ನನ್ನ ಬಂಧಿಸಿ ಯಾವ ಜೈಲಿನಲ್ಲಿ ಇಟ್ಟಿದ್ರು ಅಂತ ಕೇಳಿದ್ರೆ ಶ್ರೀರಂಗಪಟ್ಟಣ ಜೈಲಲ್ಲಿ ಇಟ್ಟಿರ್ತಾರೆ. ಅರ್ಥ ಆಗ್ತದಪ್ಪ? ನೆಕ್ಸ್ಟ್ ಇದಾದ್ಮೇಲೆ ನೋಡಿ, 1799ರಲ್ಲಿ ಏನಾಗುತ್ತೆ? ಟಿಪ್ಪು ಸುಲ್ತಾನನ ಮರಣ ಆಗುತ್ತೆ. 1799ರಲ್ಲಿ ಮೇ ತಿಂಗಳಲ್ಲಿ ಟಿಪ್ಪು ವರ್ಸಸ್ ಬ್ರಿಟಿಷರಿಗೂ ನಡೆದಂತ ಯುದ್ಧದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ? 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ, ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ? 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವನ್ನ ಕೊಂದಾಕ್ತಾರೆ. ಟಿಪ್ಪುವನ್ನ ಕೊಂದಂತ ಬ್ರಿಟಿಷರ್ ಏನ್ ಮಾಡ್ತಾರೆ? ಟಿಪ್ಪುವಿನಿಂದ ಬಂದಿಯಾಗಿರ್ತಕ್ಕಂಥ ಬಹುತೇಕ ಜನರನ್ನ ಬಿಡುಗಡೆಗೊಳಿಸ್ತಾರೆ. ಅದರಲ್ಲಿ ಧೋಂಡಿಯವಾಗನು ಕೂಡ ಒಬ್ಬ. ಟಿಪ್ಪುವಿನಿಂದ ಬಂಧನಕ್ಕೊಳಗಾಗಿದ್ದಂತ ಧೋಂಡಿಯವಾಗನನ್ನ ಬ್ರಿಟಿಷರು 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಬಿಡುಗಡೆಗೊಳಿಸ್ತಾರೆ. ಇಷ್ಟಕ್ಕೆ ಸುಮ್ಮನಾಗದಂತ ಧೋಂಡಿಯವಾಗ ಏನ್ ಮಾಡ್ತಾರೆ? ಇಲ್ಲಿಂದ ಬಿಡುಗಡೆಗೊಂಡು ಹೋರಾಡುವ ಮನಸ್ಸು ಯಾವಾಗ್ಲೂ ಹೋರಾಡುತ್ತೆ. ಹಾಗಾಗಿ ಶಿವಮೊಗ್ಗಕ್ಕೆ ಹೋಗಿ ಶಿವಮೊಗ್ಗದ ಸುತ್ತಮುತ್ತಲ ಪ್ರದೇಶವನ್ನ ವಶಪಡಿಸಿಕೊಂಡು ತೆರಿಗೆಯನ್ನ ಸಂಗ್ರಹಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು? ಧೋಂಡಿಯವಾಗ. ನೋಡಿದ್ರ ಧೋಂಡಿಯವಾಗನ ಬೆಳವಣಿಗೆ ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಏನೇ ಪ್ರಶ್ನೆ ಕೇಳಿದ್ರು ನೀವು ಉತ್ತರ ಬರಿಬಹುದು. ಅವಾಗ ಶಿವಮೊಗ್ಗದ ಸುತ್ತಮುತ್ತಲ ಪ್ರದೇಶವನ್ನು ವಶಪಡಿಸಿಕೊಂಡು ತೆರಿಗೆಯನ್ನ ಸಂಗ್ರಹಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಬ್ರಿಟಿಷರಿಗೆ ಧೋಂಡಿಯವಾಗನ ಸಾಮರ್ಥ್ಯದ ಬಗ್ಗೆ ಅರಿವಿದ್ದು ಧೋಂಡಿಯವಾಗ ಏನಾದ್ರೂ ಸೇನೆ ಕಟ್ಬಿಟ್ರೆ ಮತ್ತೊಬ್ಬ ಶಿವಾಜಿ ಹುಟ್ಟುಬಿಡ್ಬೋದು. ಯಾಕಂದ್ರೆ ಶಿವಾಜಿ ಮೊಘಲರ ಒಂದು ಹೆಂಗೆ ಸಿಂಹ ಸ್ವಪ್ನವಾಗಿದ್ನಲ್ಲ, ಆ ರೀತಿ ಧೋಂಡಿಯವಾಗನು ಕೂಡ ಶಿವಾಜಿ ಅಂತ ಬೆಳೆದು ನಮಗೆ ಸಿಂಹ ಸ್ವಪ್ನ ಆಗ್ಬೋದು ಅಂತಕ್ಕಂಥ ಭಯ ಇದ್ದಿದ್ರಿಂದ ಬ್ರಿಟಿಷರ್ ಏನ್ ಮಾಡಿದ್ರು? ಧೋಂಡಿಯವಾಗನನ್ನ ಅಡಗಿಸುವ ಪ್ರಯತ್ನವನ್ನ ಅಡಗಿಸುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ರು. ಸೊ ಈ ಸಂದರ್ಭದಲ್ಲಿ ಬ್ರಿಟಿಷರ ಸೈನ್ಯದ ಮುಖ್ಯಾಧಿಕಾರಿ ಯಾರಾಗಿರ್ತಾರೆ? ಆರ್ಥರ್ ವೆಲ್ಲೆಸ್ಲಿ. ಯಾರೇಳ್ರಿ? ಆರ್ಥರ್ ವೆಲ್ಲೆಸ್ಲಿ ಅವರು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕೂಡ ಪಾಲ್ಗೊಂಡಿರ್ತಾರೆ. ಇವ್ರೇನ್ ಮಾಡ್ತಾರೆ? ಕರ್ನಲ್ ಸ್ಟೀವನ್ಸನ್ಗೆ ಆದೇಶವನ್ನ ಮಾಡ್ತಾರೆ ಧೋಂಡಿಯನ್ನ ಸೋಲಿಸಿ ಶಿವಮೊಗ್ಗವನ್ನು ವಶಪಡಿಸಿಕೊಳ್ಳುವಂತೆ. ಆರ್ಥರ್ ವೆಲ್ಲೆಸ್ಲಿಯ ಆದೇಶದ ಮೇರೆಗೆ ಕರ್ನಲ್ ಸ್ಟೀವನ್ಸನ್ ಧೋಂಡಿಯವಾಗನನ್ನ ಸೋಲಿಸಿ ಶಿವಮೊಗ್ಗವನ್ನ ಗೆಲ್ತಾರೆ. ಧೋಂಡಿಯವಾಗನನ್ನ ಸೋಲಿಸಿ ಶಿವಮೊಗ್ಗವನ್ನ ಗೆದ್ದಂತ ಬ್ರಿಟಿಷ್ ಅಧಿಕಾರಿ ಯಾರು ಅಂದ್ರೆ ಕರ್ನಲ್ ಸ್ಟೀವನ್ಸನ್. ಹೆಸರುಗಳು ನೆನಪಿರ್ಲಿ, ಮನೆ ಕೇಳಿದರೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಸೊ ನೋಡಿ, ಘಟ್ಟ ಪ್ರದೇಶಗಳು ಅಂತ ಏನ್ ಕರಿತೀವಿ, ಈ ಘಟ್ಟ ಪ್ರದೇಶಗಳ ಮೇಲಿನ ಮತ್ತು ಮೇಲಿನ ಪ್ರದೇಶಗಳನ್ನ ಎರಡೂ ಬದಿಗಳನ್ನ ಗೆದ್ದು ಅಧಿಪತಿಯಾಗಿದ್ದರಿಂದ ಧೋಂಡಿಯವಾಗನಿಗೆ ಒಂದು ಬಿರುದಿತ್ತು. ಮೊನ್ನೆ ಎಕ್ಸಾಮ್ ಕೇಳಿದ್ರು, ಉಭಯ ಲೋಕಾಧೀಶ್ವರ. ಧೋಂಡಿಯವಾಗನ ಬಿರುದು ಏನ್ ಹೇಳ್ರಿ? ಉಭಯ ಲೋಕಾಧೀಶ್ವರ. ಮೊನ್ನೆ SDA ಎಕ್ಸಾಮ್ ಅಲ್ಲಿ ಕೇಳಿದ್ರು, ಮುಂದಿನ ಎಕ್ಸಾಮ್ ಗಳಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಉಭಯ ಲೋಕಾಧೀಶ್ವರ ಅಂತಕ್ಕಂಥ ಬಿರುದು ಯಾರಿಗಿತ್ತು ಅಂದ್ರೆ ಧೋಂಡಿಯವಾಗನಿಗಿತ್ತು. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, 1800 ಜೂನ್ 30ರಂದು ಮರಾಠಿ ಸೈನ್ಯದ ದಂಡನಾಯಕ ದೋಂಡು ಪಂತ ಗೋಖಲೆಯನ್ನ ಧೋಂಡಿಯವಾಗ ಸೋಲಿಸ್ತಾನೆ. 1800 ಜೂನ್ 30ರಲ್ಲಿ ಮರಾಠಿ ಸೈನ್ಯದ ಅಂದ್ರೆ ಬ್ರಿಟಿಷರ ಪರವಾಗಿದ್ದಂತ ದೋಂಡು ಪಂತ ಗೋಖಲೆಯನ್ನ ಈತ ಸೋಲಿಸ್ತಾನೆ. ಹಾಗಾಗಿ ಧೋಂಡಿಯವಾಗನಿಂದ ಸೋತಂತ ಮರಾಠಿ ದಂಡನಾಯಕ ಯಾರು? ಬ್ರಿಟಿಷರ ಪರವಾಗಿದ್ದಂತ ದಂಡನಾಯಕ ಯಾರು ಅಂದ್ರೆ ದೋಂಡು ಪಂತ ಗೋಖಲೆ ಅಂತ. ಸೊ ಹಾಗಾಗಿ ಅಪಾಯದ ಮುನ್ನೆಚ್ಚರಿಕೆಯನ್ನ ಅರಿತಂತಹ ಆರ್ಥರ್ ವೆಲ್ಲೆಸ್ಲಿ ಸೆಪ್ಟೆಂಬರ್ 10, 1800ರಲ್ಲಿ ಯಾರು ಹೇಳ್ರಿ? ಆರ್ಥರ್ ವೆಲ್ಲೆಸ್ಲಿ. ಮರಿಬಾರ್ದು, ಆರ್ಥರ್ ವೆಲ್ಲೆಸ್ಲಿ ಇಂದಿನ ರಾಯಚೂರು ಜಿಲ್ಲೆಯ ಕೋನಗಲ್ನಲ್ಲಿ ಧೋಂಡಿಯನ್ನ ಕೊಂದಾಕ್ತಾರೆ. ಹಾಗಾಗಿ ಧೋಂಡಿಯನ್ನ ಎಲ್ಲಿ ಕೊಂದಾಕಿದ್ರು ಅಂದ್ರೆ ರಾಯಚೂರು ಜಿಲ್ಲೆಯ ಕೋನಗಲ್ನಲ್ಲಿ ಧೋಂಡಿಯನ್ನ ಕೊಂದಾಕ್ತಾರೆ. ಜನರು ಈತನಿಗೆ ವಾಘ್ ಅಂತ ಕರೀತಾರೆ. ಅಂದ್ರೆ ಧೋಂಡಿಯ ಅನ್ನೋದವನ ಹೆಸರು. ಜನ ಈತನನ್ನ ವಾಘ್ ಅಂತಾರೆ. ಏನು ವಾಘ್ ಅಂದ್ರೆ ಮರಾಠಿ ಭಾಷೆಯಲ್ಲಿ ಹುಲಿ ಅಂತ ಅರ್ಥ, ಬೇರೆ ಏನಿಲ್ಲ. ವಾಘ್ ಅಂದ್ರೆ ಹುಲಿ ಅಂತ. ನೋಡಿ, ಈ ತರ ಸಣ್ಣ ಸಣ್ಣ ಟಾಪಿಕ್ ಗಳ ಮೇಲೂ ಕೂಡ ಹೆಚ್ಚು ಪ್ರಶ್ನೆಗಳು ಬರ್ತಾ ಇರ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನೇಹಿತರೆ. ಮುಂದೆ ಯಾವ ಟಾಪಿಕ್ ನಿಮಗೆ ಬೇಕು ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡ್ತಾ ಹೋಗಿ. ನಾನು ನಿಮ್ಮ ಆಯ್ಕೆಯ ಟಾಪಿಕ್ ಮೇಲೆ ನಾನೇನ್ ಮಾಡ್ತೀನಿ,
ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ವಿಶೇಷವಾಗಿ ಪುಸ್ತಕದಲ್ಲಿ ನನ್ನ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಇರ್ತಕ್ಕಂಥ ಟಾಪಿಕ್ಗಳನ್ನೇ ಕಮೆಂಟ್ ಮಾಡ್ಬೇಡ್ರಿ. ಹೊಸ ಹೊಸ ಟಾಪಿಕ್ಗಳನ್ನ ಕಮೆಂಟ್ ಮಾಡ್ರಿ. ಯಾಕಂದ್ರೆ ಈಗ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ನೀವು ಓದ್ತೀರಾ. ಆಗ ಎಲ್ಲೋ ಒಂದ್ ಕಡೆ ಸೋರ್ಸ್ ಇರುತ್ತೆ. ಯಾವ ಹೊಸ ಟಾಪಿಕ್ ನೀವೆಲ್ಲಾದ್ರೂ ಯಾವ್ದಾದ್ರು ಹೊಸ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನ ನೋಡಿದ್ರೆ ಆ ಟಾಪಿಕ್ ಅನ್ನ ಕಮೆಂಟ್ ಮಾಡಿದ್ರೆ ನಾನು ಆ ಟಾಪಿಕ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.